ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಸೂಕ್ಷ್ಮ ಜಗತ್ತಿನ ರಹಸ್ಯ, ಇದನ್ನು ನಾವು ಬಾಪೂಜಿಯವರು ತಿಳಿಸಿಕೊಡುವಂತೆ ಎಂದು ಇದನ್ನು ತಿಳಿದುಕೊಳ್ಳೋಣ. ಬಾಪೂಜಿಯವರು ಹೇಳುತ್ತಾರೆ, ಈ ಜಗತ್ತಿನಲ್ಲಿ ಭೂತ ಪ್ರೇತಗಳನ್ನು ಬಿಡಿಸುವಂತಹ ಅನೇಕ ಸಂಸ್ಥೆಗಳು ಇವೆ. ಅಲ್ಲಿ ಸಾವಿರಾರು ಜನ ಹೋಗುತ್ತಾರೆ. ಅಲ್ಲಿ ಹೋದಂತಹ ಆತ್ಮರು ಹೇಳುವುದನ್ನು ಸಹ ನಾವು ಕೇಳಿದ್ದೇವೆ. ಅಲ್ಲಿ ಹೋದಾಗ ಬಹಳಷ್ಟು ಆತ್ಮರಿಗೆ ಮುಕ್ತಿ ಸಿಕ್ಕಿದೆ ಅಂತೆಲ್ಲ ಹೇಳುತ್ತಿರ್ತಾರೆ. ಹಾಗಾದರೆ ಈ ಮುಕ್ತಿ ಎನ್ನುವುದು ಹೇಗೆ ನಡೆಯುತ್ತದೆ, ಅದರ ಪ್ರೊಸೆಸ್ ಏನು ಎನ್ನುವುದನ್ನು ಬಾಪೂಜಿಯವರೀಗ ತಿಳಿಸಿಕೊಡ್ತಾ ಇದ್ದಾರೆ. ಬಾಪೂಜಿಯವರು ಹೇಳ್ತಾರೆ, ಭೂಮಿಯಿಂದ 200 ಕಿಲೋಮೀಟರ್ ಮೇಲೆ ಒಂದು ಮಹಾನ್ ಆತ್ಮ ಒಂದು ಇದೆ. ಆ ಆತ್ಮ ಹೇಳುವುದೇನೆಂದರೆ, ಯಾವ ಆತ್ಮಗಳು ಮನುಷ್ಯನಲ್ಲಿ ಪ್ರವೇಶ ಮಾಡಿ ಭೋಗವನ್ನು ಭೋಗಿಸಿ ಆ ಮನುಷ್ಯ ಆತ್ಮರಿಗೆ ಬಹಳ ಕಷ್ಟವನ್ನು ಕೊಡುತ್ತಿರುತ್ತವೆಯೋ ಅಂತಹ ಎಲ್ಲ ಆತ್ಮಗಳಿಗೆ ನಾನು ಮುಕ್ತಿಯನ್ನು ಕೊಡುತ್ತೇನೆ. ಹಾಗಾದರೆ ಈ ಮುಕ್ತಿಯ ವಿಧಾನವೇನು? ಕೆಲವೊಮ್ಮೆ ಒಬ್ಬ ಮನುಷ್ಯನ ಒಳಗೆ 7-8 ಆತ್ಮಗಳು ಪ್ರವೇಶ ಮಾಡಿರುತ್ತವೆ. ಅಂತಹ ಆ ಮನುಷ್ಯ ಈ ಒಂದು ಭೂತ ಪ್ರೇತವನ್ನು ಬಿಡಿಸುವಂತಹ ಜಾಗಕ್ಕೆ ಹೋದಾಗ ಆ ಒಂದು ಸಂಸ್ಥಾನವು 5-6 ಎಕರೆಯಷ್ಟು ವಿಶಾಲವಾಗಿದೆ ಎಂದುಕೊಳ್ಳಿ. ಅದರಲ್ಲಿ ಈ ಮನುಷ್ಯ ಆತ್ಮ ಪ್ರವೇಶ ಮಾಡುತ್ತಿದ್ದ ಹಾಗೆ ಆ ಮನುಷ್ಯನಲ್ಲಿ ಸೇರಿಕೊಂಡಿರುವ ಆತ್ಮಗಳನ್ನೆಲ್ಲ ಆ ಏರಿಯಾದ ಸುತ್ತಲೂ ಇರುವಂತಹ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಎಳೆದು ಆ ಮನುಷ್ಯನಿಂದ ಆ 7-8 ಪ್ರೇತಗಳನ್ನು ತೆಗೆದು ಹೊರಹಾಕುತ್ತವೆ. ಅಂದರೆ ಆ ವಿಶಾಲ ಏರಿಯಾದಲ್ಲಿ ಅದನ್ನು ಸುತ್ತಲೂ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಕಾವಲು ಕಾಯುತ್ತಿರುತ್ತಾರೆ. ಆ ಒಂದು ಕ್ಷೇತ್ರದ ಒಳಗೆ ಅಲ್ಲಿ ಭೂತ ಪ್ರೇತಗಳನ್ನು ಬಿಡಿಸುವಂತಹ ಮಾಟ ಮಂತ್ರವನ್ನು ಹೊರತೆಗೆಯುವಂತಹ ಒಬ್ಬ ವ್ಯಕ್ತಿ, ಮಂತ್ರವಾದಿ ವ್ಯಕ್ತಿಯ ಮುಂದೆ ಈ ಮನುಷ್ಯ ಆತ್ಮ ಹೋಗುತ್ತಿದ್ದಂತೆ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಈ ಮನುಷ್ಯನ ಒಳಗೆ ಸೇರಿಕೊಂಡಿರುವ 7-8 ಭೂತ ಪ್ರೇತ ಆತ್ಮಗಳನ್ನು ತೆಗೆದು ಹೊರಹಾಕಿ ಬಿಡುತ್ತವೆ. ಹೀಗೆ ಹೊರತೆಗೆದಂತಹ ಆ ಭೂತ ಪ್ರೇತ ಆತ್ಮಗಳನ್ನು ಅವುಗಳ ಸೃಷ್ಟಿಕರ್ತನ ಬಳಿಗೆ ಅಥವಾ ಅವುಗಳ ಗುರುಗಳ ಬಳಿಗೆ ಕಳಿಸಿಕೊಡುತ್ತಾರೆ. ಆ ಆತ್ಮಗಳ ಗುರುಗಳು ಅಥವಾ ಕ್ರಿಯೇಟರ್ಗಳು ಭೂಮಿಯಿಂದ ಮೇಲೆ 200 ಕಿಲೋಮೀಟರ್ ಅಥವಾ 500 ಕಿಲೋಮೀಟರ್ ಎತ್ತರದಲ್ಲಿ ಒಂದು ಗೋಳವನ್ನು ಮಾಡಿಕೊಂಡು ಅಲ್ಲಿ ವಾಸ ಮಾಡುತ್ತಿರ್ತಾರೆ. ಆ ಸೂಕ್ಷ್ಮ ಜಗತ್ತಿನಲ್ಲಿ ಬಹುದೊಡ್ಡ ಒಂದು ಗೋಳ ಇರುತ್ತದೆ. ಆ ಗುರುಗಳ ಬಳಿ ಅನೇಕ ಸೂಕ್ಷ್ಮ ಜಗತ್ತಿನ ದೊಡ್ಡ ದೊಡ್ಡ ಆತ್ಮರು ಸಹ ಅಲ್ಲಿ ವಾಸ ಮಾಡುತ್ತಿರ್ತಾರೆ. ಅಂದರೆ ನಾವು ಹೇಗೆ ಈ ಭೂಮಿಯ ಮೇಲೆ ಈ ಸ್ಥೂಲ ಜಗತ್ತಿನಲ್ಲಿ ಗುರುಗಳನ್ನು, ಅವರ ಮಠಗಳನ್ನು ನಾವು ನೋಡುತ್ತಿದ್ದೇವೋ ಅದರಂತೆ ಸೂಕ್ಷ್ಮದಲ್ಲಿಯೂ ಸಹ ದೊಡ್ಡ ದೊಡ್ಡ ಗೋಳಗಳಲ್ಲಿ ಗುರುಗಳು ಹಾಗೂ ಅವರ ಅನುಯಾಯಿಗಳೆಲ್ಲರೂ ಅಲ್ಲಿ ವಾಸ ಮಾಡುತ್ತಿರ್ತಾರೆ. ಈ ಸ್ಥೂಲ ಜಗತ್ತಿನಲ್ಲಿ ಯಾವ ಮನುಷ್ಯನಲ್ಲಿ ಭೂತ ಪ್ರೇತಗಳು ಸೇರಿಕೊಂಡಿವೆಯೋ ಅಂತಹ ಆತ್ಮಗಳನ್ನು ಸೂಕ್ಷ್ಮ ಜಗತ್ತಿನ ಆತ್ಮರು ತೆಗೆದುಹಾಕಿ ಮೇಲೆ ಆ ಆತ್ಮಗಳ ಕ್ರಿಯೇಟರ್ ಅಥವಾ ಗುರುಗಳು ಯಾರಿದ್ದಾರೋ ಅವರ ಬಳಿ ಅವರನ್ನು, ಅಂದರೆ ಆ ಭೂತ ಪ್ರೇತಗಳನ್ನು ಕಳಿಸಿಕೊಡ್ತಾರೆ. ಆಗ ಮೇಲೆ ಇರುವಂತಹ ಆ ಗುರುವು ಈ ಭೂತ ಪ್ರೇತ ಆತ್ಮಗಳನ್ನು ಒಂದು ಬಿಂದಿ ಸ್ವರೂಪಕ್ಕೆ, ಬಹಳ ಸಣ್ಣ ನಿರಾಕಾರಿ ಸ್ವರೂಪಕ್ಕೆ ತಂದು ತನ್ನ ಗೋಳದಲ್ಲಿ ತಂದು ತನ್ನ ಸೂಕ್ಷ್ಮ ಶರೀರದಲ್ಲಿ, ಅಂದರೆ ತನ್ನ ಸೂಕ್ಷ್ಮ ಶರೀರದ ಟ್ರಿಲಿಯನ್ ಸೆಲ್ಸ್ಗಳು, ಆ ಸೆಲ್ಗಳಲ್ಲಿ ಅವುಗಳನ್ನು ಬಿಂದಿ ಸ್ವರೂಪಕ್ಕೆ ತಂದು ತನ್ನಲ್ಲಿ ಸೆಳೆದಿಟ್ಟುಕೊಳ್ಳುತ್ತಾನೆ ಆ ಗುರು. ಒಂದು ವೇಳೆ ಆತ್ಮರು ಬಹಳ ಕ್ಷೀಣ ಆತ್ಮರಾಗಿದ್ದರೆ, ಅಂದರೆ ಅವುಗಳಲ್ಲಿ ಎಷ್ಟು ಸಹ ಪವರ್ ಇಲ್ಲದಿದ್ದಾಗ ಆ ಆತ್ಮಗಳು ಆ ಗುರುಗಳ ಅಥವಾ ಕ್ರಿಯೇಟರ್ನ ಶರೀರದಲ್ಲಿಯೇ ಡೈಲ್ಯೂಟ್ ಆಗಿಬಿಡುತ್ತವೆ. ಹೀಗೆ ಸೂಕ್ಷ್ಮ ಜಗತ್ತಿನಲ್ಲಿ ಭೂತ ಪ್ರೇತಗಳಿಗೆ ಮುಕ್ತಿಯನ್ನು ನೀಡುವಂತಹ ಕಾರ್ಯ ನಡೆಯುತ್ತಿದೆ. ಸ್ಥೂಲ ಜಗತ್ತಿನಲ್ಲಿ ನಡೆಯುವುದನ್ನು ನಾವು ನೋಡಬಹುದು, ಆದರೆ ಸೂಕ್ಷ್ಮ ಜಗತ್ತಿನಲ್ಲಿ ಏನೆಲ್ಲ ನಡೆಯುತ್ತಿದೆ ಅದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಸ್ಥೂಲ ಜಗತ್ತಿನಲ್ಲಿ ಮನುಷ್ಯ ಆತ್ಮನಲ್ಲಿ ಎಂತಹ ಭೂತ ಪ್ರೇತ ಆತ್ಮ ಸೇರಿಕೊಂಡಿದೆ, ಅಂದರೆ ಅತಿ ದೊಡ್ಡ ಭೂತ ಪ್ರೇತ ಆತ್ಮಗಳೇ ಆಗಿದ್ದರೆ ಮೇಲಿನಿಂದ ಅತಿ ದೊಡ್ಡ ಸೂಕ್ಷ್ಮ ಜಗತ್ತಿನ ಆತ್ಮಗಳು ಬಂದು ಈ ಆತ್ಮವನ್ನು ಹಿಡಿದುಕೊಂಡು ಹೋಗುತ್ತವೆ.
ಮೇಲಿನ ಗೋಳದಲ್ಲಿರುವಂತಹ ಕ್ರಿಯೇಟರ್ ಅಥವಾ ಈ ಆತ್ಮಗಳ ಗುರುಗಳು ಈ ಆತ್ಮಗಳನ್ನು ತಮ್ಮ ಸೆಲ್ನಲ್ಲಿ, ತಮ್ಮ ರೋಮದಲ್ಲಿ, ಅಂದರೆ ತಮ್ಮ ಸೂಕ್ಷ್ಮ ಶರೀರದಲ್ಲಿ ಅವುಗಳನ್ನು ಡೈಲ್ಯೂಟ್ ಮಾಡಿಕೊಂಡು ಬಿಡುತ್ತಾರೆ. ಒಂದು ವೇಳೆ ಪವರ್ಫುಲ್ ಆತ್ಮವಾಗಿದ್ದರೆ ಅವುಗಳು ಅಲ್ಲಿ ಡೈಲ್ಯೂಟ್ ಆಗುವುದಿಲ್ಲ. ಒಂದು ವೇಳೆ ಆ ಆತ್ಮ ನೆಗೆಟಿವ್ ಆಗಿದ್ದರೆ ಅಲ್ಲಿಂದ ತಪ್ಪಿಸಿಕೊಂಡು ಪುನಃ ಅದು ಈ ಭೂಮಿಗೆ ಬರುತ್ತದೆ. ಅಂದರೆ ಯಾವ ಗುರುವೇ ಆಗಿರಲಿ, ತನ್ನ ಕೆಪಾಸಿಟಿಗಿಂತ ಹೆಚ್ಚು ಪವರ್ಫುಲ್ ಆದಂತಹ ಆತ್ಮನನ್ನ ಅದು ತನ್ನ ಸೂಕ್ಷ್ಮ ಶರೀರದಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದೆಲ್ಲ ಬಹಳ ಸೂಕ್ಷ್ಮವಾದಂತಹ ಕೆಲಸ. ಇದು ಬಹಳ ಸೂಕ್ಷ್ಮವಾಗಿದೆ. ಇದು ಯಾರ ಕಣ್ಣಿಗೂ ಸಹ ಕಾಣಿಸುವುದಿಲ್ಲ. ಅದೇ ಈ ಸ್ಥೂಲ ಜಗತ್ತಿನಲ್ಲಿ ನಾವು ಎಲ್ಲವನ್ನ ಕಣ್ಣಾರೆ ಕಾಣಬಹುದು. ಭೂತ ಪ್ರೇತಗಳು ಮನುಷ್ಯನಲ್ಲಿ ಪ್ರವೇಶ ಮಾಡಿದ್ದನ್ನು ಹಾಗೂ ಯಜ್ಞ ಯಾಗಾದಿಗಳು ಇವುಗಳನ್ನೆಲ್ಲ ನಾವು ನಮ್ಮ ಕಣ್ಣಿಂದ ನಾವು ಇಲ್ಲಿ ಕಾಣುತ್ತಿರುತ್ತೇವೆ. ಆದರೆ ಸೂಕ್ಷ್ಮದಲ್ಲಿ ನಡೆಯುವುದು ಯಾವುದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಈ ಭೂತಗಳನ್ನು ಓಡಿಸುವುದು, ಬಿಡಿಸುವುದು ಇಂಥದ್ದೆಲ್ಲ ಈ ಹನುಮಂತನ ಮಂದಿರದಲ್ಲಿ ಬಹಳಷ್ಟು ನಡೆಯುತ್ತವೆ. ಏಕೆಂದರೆ ಹನುಮಂತನ ಮಂದಿರದಲ್ಲಿ ಹನುಮನ ಬಹಳ ರೂಪಗಳು ಕೆಲಸ ಮಾಡುತ್ತಿರುತ್ತವೆ. ಹನುಮಂತ ಆಂಜನೇಯ ತನ್ನ ಎಷ್ಟು ಮಂದಿರಗಳಿವೆಯೋ ಆ ಎಲ್ಲ ಮಂದಿರಗಳಲ್ಲಿ ತನ್ನ ಒಂದೊಂದು ರೂಪವನ್ನ ಇರಿಸಿರುತ್ತಾನೆ. ಬಾಪೂಜಿ ಅವರು ಹೇಳುತ್ತಾರೆ, ಹನುಮಂತನಿಗೂ ಸಹ ಈಗ ಬಹಳಷ್ಟು ಪವರನ್ನು ಕೊಡಲಾಗಿದೆ ಹಾಗೂ ಭಕ್ತಿ ಮಾರ್ಗದಲ್ಲಿ ಇರುವಂತಹ ಎಲ್ಲ ಆತ್ಮರಿಗೂ ಸಹ ಮೇಲಿನಿಂದ ಸೂಕ್ಷ್ಮ ಜಗತ್ತಿನಿಂದ ಬಹಳಷ್ಟು ಪವರನ್ನು ನೀಡಲಾಗುತ್ತಿದೆ. ಹೀಗಾಗಿ ಹಿಂದೂ ದೇವಿ ದೇವತಾ ಧರ್ಮವನ್ನು ಸೂಕ್ಷ್ಮ ಜಗತ್ತಿನ ಆತ್ಮರು ಡೆವಲಪ್ ಮಾಡುತ್ತಿದ್ದಾರೆ. ಸೂಕ್ಷ್ಮ ಜಗತ್ತಿನಲ್ಲಿರುವ ಶಂಕರ ಪಾರ್ವತಿ ಆಗಿರಲಿ ಅಥವಾ ಗಣೇಶನೇ ಆಗಿರಲಿ, ಕೃಷ್ಣನೇ ಆಗಿರಲಿ, ತಮ್ಮ ಅನೇಕ ರೂಪಗಳನ್ನು ಹೊರತೆಗೆದು ಎಲ್ಲ ಮಂದಿರಗಳಲ್ಲಿ ಅವರು ಇಡುತ್ತಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಡೆವಲಪ್ ಮಾಡಲಿಕ್ಕಾಗಿ ಸೂಕ್ಷ್ಮ ಜಗತ್ತಿನಲ್ಲಿ ಬಹಳಷ್ಟು ಯೋಜನೆಗಳು ಹಾಕಿಕೊಂಡಿದ್ದಾರೆ. ಮುಂದೆ ಬರಲಿರುವ ಸಮಯದಲ್ಲಿ ಎಲ್ಲ ಧರ್ಮಗಳು ಆದಿ ಸನಾತನ ಧರ್ಮದ ಮುಂದೆ ಸರೆಂಡರ್ ಆಗಲಿದ್ದಾರೆ ಹಾಗೂ ಅಂತ್ಯದಲ್ಲಿ ಮುಕ್ತಿ, ಜೀವನ್ಮುಕ್ತಿಯ ಕಾರ್ಯ ಆರಂಭವಾಗಲಿದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो